ಬೆಂಗಳೂರಿನಿಂದ ಸುಮಾರು 280 ಕಿಲೋಮೀಟರ್ ದೂರದಲ್ಲಿರುವ ಚಾರ್ಮಡಿ ಘಾಟ್ ಕರ್ನಾಟಕದ ಅತ್ಯಂತ ರಮಣೀಯ ಘಾಟ್ಗಳಲ್ಲಿ ಒಂದಾಗಿದೆ. ಚಾರ್ಮಡಿ ಘಾಟ್ ಪಶ್ಚಿಮ ಘಟ್ಟಗಳ ಭಾಗವಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಚಾರ್ಮಡಿ ಘಾಟ್ ಪಶ್ಚಿಮ ಘಟ್ಟಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕಿಸುವ ಒಂದು ಪ್ರಮುಖ ಸ್ಥಳವಾಗಿದೆ. ಚಿಕ್ಕಮಗಳೂರಿನಿಂದ ಮಂಗಳೂರಿಗೆ ಪ್ರವಾಸ ಮಾಡುವಾಗ ಚಾರ್ಮಡಿ ಘಾಟ್ ವಿಭಾಗದ ಮೂಲಕ ಹಾದು ಹೋಗುವಾಗ ಕಾಣಸಿಗುವ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು 2 ಕಣ್ಣುಗಳು ಸಾಲದು. ಚಾರ್ಮಡಿ ಘಾಟ್ ಒಂದು ವಿಶಿಷ್ಟ ಸ್ಥಳವಾಗಿದ್ದು ಇದು ವಿಶ್ವದ ಅಪರೂಪದ ಔಷಧೀಯ ಸಸ್ಯಗಳನ್ನು ಮತ್ತು ಅಪರೂಪದ ಪ್ರಾಣಿ ಪ್ರಭೇದಗಳನ್ನು ಹೊಂದಿರುವ ಶ್ರೀಮಂತ ಜೀವವೈವಿಧ್ಯ ತಾಣವಾಗಿದೆ. ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರಿನ ಗಡಿಯಲ್ಲಿರುವ ಕೊಟ್ಟಿಗೆಹಾರದಿಂದ ಚಾರ್ಮಡಿ ಗ್ರಾಮದವರೆಗಿನ 25 ಕಿಲೋಮೀಟರ್ ವ್ಯಾಪ್ತಿಯ ಈ ರಸ್ತೆಯು ಪ್ರಕೃತಿ ಪ್ರಿಯರ ಕಣ್ಣಿಗೆ ರಸದೌತಣವನ್ನು ನೀಡುತ್ತದೆ. ಈ ಘಾಟ್ನಲ್ಲಿ ಚಾಲನೆ ಮಾಡುವ ಎಲ್ಲರೂ ನೈಸರ್ಗಿಕ ಸೌಂದರ್ಯವನ್ನು ಆನಂದಿಸುತ್ತಾರೆ. ರಸ್ತೆಯು ಹಚ್ಚ ಹಸಿರಿನ ಕಂಬಳಿಯಿಂದ ಆವೃತವಾಗಿರುವಂತೆ ತೋರುತ್ತದೆ ಮತ್ತು ನಿಮ್ಮ ವಾಹನವನ್ನು ನಿಲ್ಲಿಸುವಂತೆ ಮಾಡುತ್ತದೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಆನಂದಿಸಲು ನಿಮ್ಮನ್ನು ಆಹ್ವಾನಿಸುತ್ತದೆ. ನೀವು ಚಾರ್ಮಡಿ ಘಾಟ್ನ ತುದಿಯನ್ನು ತಲುಪಿದಾಗ ದಟ್ಟವಾದ ಕಾಡಿನ ನಡುವೆ ಹಾಲಿನಂತಹ ಜಲಪಾತವನ್ನು ಕಾಣಬಹುದು. ಚಾಲನೆ ಮಾಡುವವರಿಗೆ ಚಾರ್ಮಡಿ ಘಾಟ್ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಅಪಾಯಕಾರಿ ಘಾಟ್ಗಳಲ್ಲಿ ಒಂದಾಗಿದೆ. ಅತ್ಯಂತ ಕಡಿದಾದ ತಿರುವುಗಳನ್ನು ಹೊಂದಿರುವ ಈ ಘಾಟ್ ಕರ್ನಾಟಕದ ಅತ್ಯಂತ ದುರ್ಗಮ ಘಾಟ್ ಎಂದು ಕೂಡ ಗುರುತಿಸಲಾಗಿದೆ. ತಲೆ ಎತ್ತಿ ನೋಡಿದರೆ ಕಾಣುವ ಭಾರೀ ಬೆಟ್ಟಗಳ ಸಮೂಹ, ಎರಡೂ ಬದಿಯಲ್ಲಿ ದಟ್ಟವಾದ ಅಡವಿ, ದೂರದಲ್ಲಿ ಕಾಣುವ ಪ್ರಪಾತಗಳು, ಮಳೆಗಾಲದಲ್ಲಿ ಕಂಡುಬರುವ ಚಿಕ್ಕ ಚಿಕ್ಕ ಜಲಪಾತಗಳು, ಜಿಟಿ ಎಂದು ಸುರಿಯುವ ಮಳೆ ಜೊತೆಗೆ ಮಂಜಿನ ಮುಸುಕು, ಚಳಿಗಾಲದಲ್ಲಿ ಹಗಲಿನಲ್ಲಿಯೇ ರಸ್ತೆ ಕಾಣದಷ್ಟು ದಟ್ಟವಾಗಿ ಆವರಿಸುವ ಮಂಜು,
ಇವೆಲ್ಲ ಕಾರಣದಿಂದ ಈ ಮಾರ್ಗದ ಪ್ರಯಾಣ ಸಾಹಸಕರ ಜೊತೆಗೆ ರೋಮಾಂಚಕವೂ ಕೂಡ. ಹಚ್ಚ ಹಸಿರಿನ ಕಾಡುಗಳು, ನಿತ್ಯ ಹರಿದ್ವರ್ಣ ಪೊದೆಗಳು ಮತ್ತು ಸುತ್ತುವರಿದ ಹೊಳೆಗಳಿಂದ ಆವೃತವಾದ ಚಾರ್ಮಡಿ ಘಾಟ್ ನೈಸರ್ಗಿಕ ಸೌಂದರ್ಯದ ದೃಶ್ಯ ಸಿಂಫೋನಿಯನ್ನು ಸೃಷ್ಟಿಸುತ್ತದೆ. ಗಮನಾರ್ಹವಾಗಿ ಘಾಟ್ ನೇತ್ರಾವತಿ ನದಿಯ ಮೂಲವನ್ನು ಹೊಂದಿದೆ. ಮಳೆಗಾಲದಲ್ಲಿ ಚಾರ್ಮಡಿ ಘಾಟ್ ಭೂಲೋಕದ ಸ್ವರ್ಗದಂತೆ ಕಾಣಿಸುತ್ತದೆ. ಆ ಸಮಯದಲ್ಲಿ ಅದರ ಸೌಂದರ್ಯವು ಕಾಲೋಚಿತ ಜಲಪಾತಗಳಿಂದ ವರ್ಧಿಸುತ್ತದೆ. ಹೆದ್ದಾರಿಯನ್ನು ಅಲಂಕರಿಸುವ ಈ ಜಲಪಾತಗಳು ಪ್ರಯಾಣಿಕರನ್ನು ಮಂತ್ರಮುಗ್ಧರನ್ನಾಗಿಸುವ ಅಲೌಕಿಕ ವಾತಾವರಣವನ್ನು ಸೃಷ್ಟಿಸುತ್ತವೆ. ಈ ಘಾಟ್ ಸ್ವರ್ಗದ ಒಂದು ಭಾಗವಾಗಿದ್ದು ಅದು ಮರೆಯಲಾಗದ ಪ್ರಯಾಣವನ್ನು ನೀಡುತ್ತದೆ. ಧನ್ಯವಾದಗಳು.